ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಸ್ವಾಗತ. ಗೃಹಲಕ್ಷ್ಮಿ 19ನೇ ಕಂತು 27 ಜಿಲ್ಲೆಗಳಿಗೆ ಹಣ ಜಮಾ. ಇಲ್ಲಿ ಸರ್ಕಾರ ಇಲ್ಲಿ ಏನಾದರೂ ನಾಟಕ ಮಾಡ್ತಾ ಇದೆಯಾ ಅಂತಂದರೆ ಹಣ ಬರ್ತಾ ಇಲ್ವಲ್ಲ. ಇಲ್ಲಿ ಆಲ್ಮೋಸ್ಟ್ ಹಣ ಇಷ್ಟೊತ್ತೊಳಗಡೆ ಬರಬೇಕಿತ್ತು, ಎಲ್ಲಿ ಹೋಯಿತು ಹಣ? ಸರ್ಕಾರ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಇಲ್ಲಿ 90% ಜನ, ನಾನು ಓಪನ್ ಆಗಿ ಹೇಳ್ತೀನಿ, 90% ಜನ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಹಣ ಬರ್ತಾ ಇಲ್ಲ ಯಾರಿಗೂ ಕೂಡ. ಇಲ್ಲಿ 90% ಜನ ಇಲ್ಲಿ ಅಂದರೆ 90% ಜನರಿಗೆ ಹಣ ಬರ್ತಾ ಇಲ್ಲ, ಹಣ ಬಂದೇ ಇಲ್ಲ. ಯಾಕೆ ಹಣ ಬಂದೇ ಇಲ್ಲ, ಮತ್ತು ಪ್ರಾಬ್ಲಮ್ ಆದರೂ ಏನು, ಮತ್ತು ಎಲ್ರಿಗೂ ಹಣ ಬರಬೇಕಂತಂದ್ರೆ ಏನು ಮಾಡಬೇಕು, ಈ ಒಂದು ಇಷ್ಟು ಥಿಂಗ್ಸ್ಗಳನ್ನು, ಈ ಒಂದಿಷ್ಟು ಪ್ಲ್ಯಾನನ್ನು ಹೇಗೆ ಮಾಡುವಂಥದ್ದು ಅಂತಂದರೆ ಆ ಒಂದಿಷ್ಟು ಸ್ಟೆಪ್ಸನ್ನು ಹೇಗೆ ಫಾಲೋ ಮಾಡುವಂಥದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಎಲ್ಲರೂ ಕೂಡ ತಿಳ್ಕೊಳ್ತೀರಾ ಅಂತಂದರೆ ನಿಮಗೆ ಏನು ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳುವಂಥ ವಿಚಾರವೂ ಇಲ್ಲ. ಇಲ್ಲಿ ಬೇಗನೆ ಹಣ ಜಮೆ ಆಗುತ್ತೆ ಮತ್ತು ಎಲ್ರಿಗೂ ಹಣ ಬರುತ್ತೆ, ಇದೇ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ನನ್ನ ಕರ್ತವ್ಯ, ಡೆಫಿನೆಟಾಗಿ ತಿಳಿಸ್ಕೊಡ್ತೀನಿ ನಾನು. ಹಾಗಾದರೆ ಹಣ ಬರ್ತಾ ಇಲ್ಲ, ಇಲ್ಲಿ ಕೆಲವರು ಹೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಅಂತ. ನಾನು ಅಂಥವ್ರಿಗೆ ಹೇಳುವಂಥದ್ದು, ಡೆಫಿನೆಟಾಗಿ ಇಲ್ಲಿ ಯಾರಿಗೂ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಇಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರ್ತಾ ಇದೆ, ಡೆಫಿನೆಟಾಗಿ ಹಣ ಬರ್ತಾ ಇದೆ. ಇಲ್ಲಿ ಅವ್ರಿಗೆ ಹಣ ಬಂದಿಲ್ಲ, ಇವ್ರಿಗೆ ಹಣ ಬಂದಿಲ್ಲ ಅಂತ ಏನಿಲ್ಲ. ಇಲ್ಲಿ ಎಲ್ರಿಗೂ ಹಣ ಜಮಾ ಆಗಿದೆ ಮತ್ತು ಇಲ್ಲಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನಾನು ಒಂದು ವಿಚಾರವನ್ನು ಎಲ್ರಿಗೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ, ಮತ್ತು ನೀವು ಫುಲ್ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಆ ರೀತಿಯೂ ಇಲ್ಲ ಸ್ನೇಹಿತರೆ. ಡೆಫಿನೆಟಾಗಿ ಹೇಳಬೇಕಂತಂದರೆ ಸಿಂಪಲ್ಲಾಗಿ ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ನಿಮ್ಗೆ ಹಣ ಬಂದಿಲ್ಲ ಅಂತ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದು ಇಲ್ಲ. ಇಲ್ಲಿ ಎಲ್ಲರಿಗೂ ಹಣ ಬರುತ್ತೆ ಮತ್ತು ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನೀವಿಲ್ಲಿ ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸಿಂಪಲ್ಲಾಗಿ ಇಷ್ಟೇ. ಏನಪ್ಪ ಅಂತಂದರೆ ಅದು ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ಇಲ್ಲಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದರೆ ಕೆಲವರು ಕೇಳಲ್ಲ, ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಕೆಲವರು ಕೇಳಲ್ಲ. ನಾನು ಅಂಥವ್ರಿಗೆ ಹೇಳುವಂಥದ್ದು, ದಯವಿಟ್ಟು ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ನಿಮ್ಗೆ ಹಣನೇ ಬರಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಸಾರಿ ಬಾರಿ ಹೇಳ್ತೀನಿ ನಾನು, ನೀವು ಈ ರೀತಿ ಮಾಡಿದರೆ ಆಗಲ್ಲ ಅಂತ. ಆದರೆ ಕೆಲವರು ಕೇಳಲ್ಲ, ನಾನೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು, ನಿಮ್ಮ ಒಂದು ಹಣ ಬರಬೇಕು, ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು. ಮತ್ತು ಇಲ್ಲಿ 2,000ದಿಂದ 4,000 ರೂಪಾಯಿಗೆ, ಅಂದರೆ 4,000 ರೂಪಾಯಿಗೆ ಏರಿಕೆ ಆಗಿದೆ, 4,000 ರೂಪಾಯಿಗೆ ಏರಿಕೆ ಆಗಿದೆ. ಹಣ ಜಮೆ ಆಗುತ್ತೆ. ಇಲ್ಲಿ ನೀವು ಜಾಸ್ತಿ ಏನು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಖಂಡಿತವಾಗ್ಲೂ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ. ಅಂತಂದರೆ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 4,000 ರೂಪಾಯಿ ಹಣಕ್ಕೆ, ಅಂದರೆ 4,000 ರೂಪಾಯಿಗೆ ಹಣ ಅಪ್ಪಾಗಿದೆ ಅಂತಂದರೆ ಜಾಸ್ತಿ ಆಗಿದೆ. ಅದು ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ. ಅಂದರೆ ಕೆಲವರಿಗೆ ಗೊತ್ತಿರುವಂಥ ವಿಚಾರ, ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ. ಹಾಗಾಗಿ ನೀವೆಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಮತ್ತು ಎಲ್ರಿಗೂ ಹಣ ಬರಬೇಕಂತಂದರೆ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಲೇಬೇಕು. ನೀವು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನಾನು ಹೇಳುವಂಥ ಕೆಲಸವನ್ನು ಯಾರೆಲ್ಲ ಮಾಡ್ತೀರಾ ನಿಮ್ಮೆಲ್ಲರಿಗೂ ದಯವಿಟ್ಟು ಹೇಳ್ತೀನಿ, ನಿಮಗೆ ಕಣ್ಣು ಮುಚ್ಕೊಂಡು ಹಣ ಬರುತ್ತೆ ಡೆಫಿನೆಟಾಗಿ. ಇಲ್ಲಿ ಅದು ಇದು ಅಂತಲ್ಲ, ಡೆಫಿನೆಟಾಗಿ ನಾನು ಹೇಳ್ತೀನಲ್ಲ, ಕಣ್ಣು ಮುಚ್ಕೊಂಡು ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ ಮತ್ತು ನಿಮ್ಮ ಒಂದು ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಹೇಗೆ ಹೇಳ್ತೀರಾ ಸರ್, ಇಷ್ಟು ಕರೆಕ್ಟಾಗಿ ಇಷ್ಟು ಖಡಕ್ಕಾಗಿ ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಡೆಫಿನೆಟಾಗಿ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್ನ ಸರಿ ಮಾಡಿಟ್ಕೊಳ್ಬೇಕು. ಇಲ್ಲಿ ಎರಡನೇದು ನಿಮ್ಮೊಂದು ಫೋನ್ ನಂಬರ್ಗಿಂತ ನೀವು ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ, ಸಿಂಪಲ್ಲಾಗಿ ಇಲ್ಲಿ ಒಂದು ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೊಳ್ಳಿ. ಫೋನ್ ನಂಬರ್ಗಿಂತ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಒಂದು ಸ್ಟೇಟಸ್ ಅಂತಂದರೆ ಈಗಿನ ಸ್ಥಿತಿ ಹೇಗಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಚೆಕ್ ಮಾಡ್ಕೊಳ್ಳುವಂಥ ಸಿಂಪಲ್, ನೀವು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ಇದೆ,
ಅದರಲ್ಲಿ ನೀವು ಸಿಂಪಲಾಗಿ ಹೋಗಿಬಿಟ್ಟು ನೀವು ಏನೂ ಇಲ್ಲ, ನೀವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಸಿಂಪಲಾಗಿ ನೀವು ಏನೂ ಇಲ್ಲ ಇಲ್ಲಿ ಆರಾಮಾಗಿ ನೀವು ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು. ಹೇಗಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡಿ. ಡೆಫಿನೇಟಾಗಿ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಮಾಹಿತಿ ಕಣಜ ಅಂತ ಒಂದು ಆ್ಯಪ್ ಇದೆ, ಅಂದರೆ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಈ ರೀತಿ ಇದೆ ಅಂತ. ಅಲ್ಲಿ ಹೋಗಿಬಿಟ್ಟು ನೀವು ಮಾಹಿತಿ ಕಣಜ ಅಂತ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡೆಫಿನೇಟ್ಲಿ ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಇದನ್ನು ಕೇಳಿಸ್ಕೊಳ್ಳಿ, ಇಲ್ಲಿ ಹಣ ಜಮೆ ಆಗುತ್ತೆ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಆ ಒಂದು ಅಪ್ಲಿಕೇಶನ್ಗೆ ಹೋಗಿಬಿಟ್ಟು, ಅಂತಂದರೆ ಅಪ್ಲಿಕೇಶನ್ನೇ ಬರುತ್ತೆ ನನಗೆ, ಅಪ್ಲಿಕೇಶನ್ ಎಲ್ಲ ವೆಬ್ಸೈಟ್ಗೆ ಹೋಗಿಬಿಟ್ಟು ಸಿಂಪಲ್ಲಾಗಿ ನೀವೇನಿಲ್ಲ ಸಿಂಪಲ್ಲಾಗಿ ಅಲ್ಲಿ ಹೋಗಿಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ರೇಷನ್ ಕಾರ್ಡ್ ಹಾಕಿ ಅಲ್ಲಿ ಅಪ್ಲೈ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಆ ಒಂದು ಸ್ಕ್ರೀನನ್ನು ತೋರಿಸ್ತಾ ಇರುತ್ತೆ. ನಿಮ್ಮದು ಏನಾಗಿದೆ, ಹಣ ಬಂದಿದೆಯಾ, ಹಣ ಜಮೆ ಆಗಿದೆಯಾ, ಅಥವಾ ಹಣ ಜಮೆ ಆಗಿದೆಯಾ ಆಗಿಲ್ವಾ, ಏನಾಗಿದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತೋರಿಸುತ್ತೆ. ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಬೋದು, ಮತ್ತು ನೀವು ಅಲ್ಲಿಂದ ಸಜೆಷನನ್ನು ಕೂಡ ತೊಗೊಳ್ಬೋದು. ಏನಾಗಿದೆ, ಹಣ ಜಮೆ ಆಗಿದ್ದರೆ ನಿಮ್ಗೆ, ಅಂದರೆ ಆಲ್ಮೋಸ್ಟ್ 90% ಜನರಿಗೆ ಖುಷಿ ಆಗುತ್ತೆ. ಹಾಗಾಗಿ ಅಲ್ಲಿ ಹೋಗಿಬಿಟ್ಟು ನೀವು ಸಜೆಷನನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬ ಜನರಿಗೆ ಇದನ್ನು ಮಾಡಲ್ಲ ಕೆಲವರು. ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ, ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್. ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಆದರೆ ಇಲ್ಲಿ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಮಾಡಿ. ಆ್ಯಂಡ್ ಇಲ್ಲಿ KYC ನೀವು ಫಸ್ಟ್ ಆಫ್ ಆಲ್ KYCಯನ್ನು ಮಾಡ್ಕೊಳ್ಳಿ. ನಿಮ್ಮೆಲ್ರಿಗೂ ಹಣ ಬರಲಿ, ಹಣ ಸಿಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಯ್.